ನಾನು ವರಲಕ್ಷ್ಮಿ ಹಬ್ಬನ ಸುಮಾರು 9 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾವು ಅತ್ತೆ ಮನೆ ಕಡೆನೂ ಮಾಡಿಲ್ಲ, ಅಮ್ಮನ ಮನೆ ಕಡೆನೂ ಮಾಡಿಲ್ಲ. ಒಂದೊಂದೊಂದೊಂದು ಏನೇನೋ ತಗೊಂಡಿದ್ದೀನಿ, ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಏನೇನು ಹೆಂಗ್ ಮಾಡಿದೆ ಹೇಳ್ತಾ ಇದ್ದೀನಿ. ನಾನೇನೋ ಮಾಡಿ ಅಥವಾ ಹಿಂಗಾಗತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ನನಗೇನು ಆಗ್ಬೋದು, ಮಾಡ್ಬೋದಾ ಅಂತ ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ರು. ಗೊತ್ತಾಗುತ್ತೆ ಅಂತ ಯಾರೋ ದೊಡ್ಡವ್ರಿಗೆ ಹೇಳಿದ್ರು. ನಿಮ್ ಮನೆಗ್ ಬರೋ ಇಷ್ಟ ಇದೆ ಅಂತ ಹೇಳಿದ್ರೆ ಬರೋ ವರ್ಷದಷ್ಟರಲ್ಲಿ ಲಕ್ಷ್ಮಿ ಕೂರ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಯಾರೋ ಹೇಳಿದ್ರು. ಮಾಡ್ದೆ, ಅದ್ ನೋಡಿದ್ರೆ ಸಾಲನೇ ಆಯ್ತು ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಡ್ಯೂಟಿ ಮುಗಿಸ್ಕೊಂಡ್ಬಂದೆ, ಫ್ರೆಶ್ ಅಪ್ ಆದೆ, ಹೊಟ್ಟೆ ಹಸಿತಾ ಇರುತ್ತೆ. ಕೆಲಸ ಮುಗಿಸ್ಕೊಂಡ್ಬಂದರೆ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೆ ನೋಡಿ ಇಲ್ಲಿ ಸೀಬೆ ಹಣ್ಣು ತಿಂತಾಯಿದ್ದೀನಿ. ನಾವು ಸಿಪಿ ಹಣ್ಣು ಅಂತೀವಿ, ಕೆಲವರು ಚೀಬೆ ಹಣ್ಣು ಅಂತಾರೆ, ಕೆಲವರು ಕೋವಾ ಅಂತಾರೆ, ಕೆಲವರು ಅವ್ರವ್ರಿಗೆ ಇಷ್ಟ ಬಂದಂಗೆ ಏನೇನೋ ಕರೀತಾರೆ. ಹುಡುಗರಿಗೆ ಸ್ವಲ್ಪ ಚುರುಮುರಿ ಬೇಕಂತೆ, ಹಂಗಾಗಿ ಚುರುಮುರಿ ಮಾಡಿಕೊಡ್ತೀನಿ. ಇದನ್ನು ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹಂಗೇನೆ ಏನೇನು ಅಂತ. ಇವತ್ತು ಏನು ವಿಷಯ ಅಂತ ಹೇಳಿದ್ರೆ, ನಾನು ವರಲಕ್ಷ್ಮಿ ಹಬ್ಬನ ಸುಮಾರು 9 ವರ್ಷದಿಂದ ಮಾಡ್ತಾ ಇದ್ದೀನಿ. ಕೆಲವ್ರಿಗೆ ಡೌಟ್ ಇರುತ್ತೆ, ವರಲಕ್ಷ್ಮಿ ಹಬ್ಬನ ನಾವು ಅತ್ತೆ ಮನೆ ಕಡೆನೂ ಮಾಡಿಲ್ಲ, ಅಮ್ಮನ ಮನೆ ಕಡೆನೂ ಮಾಡಿಲ್ಲ, ನಾವು ಸ್ಟಾರ್ಟ್ ಮಾಡ್ಬೋದಾ, ಹೇಗೆ ಏನು ಅಂತ ಕೆಲವರು ತುಂಬ ಡೌಟಲ್ಲಿರ್ತಾರೆ. ಕೆಲವ್ರು ಯಾರಾದರೂ ಫಸ್ಟ್ ಟೈಮ್ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ, ನಾನು ಹೇಳ್ತೀನಿ. ನಾನು ಕೂಡ ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದೆ, ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಒಂದೊಂದು ವರ್ಷಕ್ಕೆ ಒಂದೊಂದೊಂದೊಂದು ಏನೇನೋ ತಗೊಂಡಿದ್ದೀನಿ, ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಏನೇನು ಹೆಂಗೆ ಮಾಡಿದೆ, ಏನೇನು ತಗೊಂಡೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಯಾರಿಗಾದರೂ ಹೆಲ್ಪ್ ಆಗುತ್ತೆ, ನನಗೆ ಒಳ್ಳೇದಾಗಿದೆ, ಹಂಗಾಗಿ ಯಾರಿಗಾದರೂ ವಿಡಿಯೋಯಿಂದ ಒಳ್ಳೇದಾದರೆ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಹಾಯ್, ಬನ್ನೀಗ ಕಂಟಿನ್ಯೂ ಮಾಡ್ತೀನಿ. ಅವಾಗ ಹೇಳಿದ್ದೆ ವರಲಕ್ಷ್ಮಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಕೆಲವರು ಅನ್ಕೋತಾರೆ, ನಮ್ಮ ಅತ್ತೆ ಮನೆ ಕಡೆ ಕೂರಿಸ್ತಾ ಇಲ್ಲ, ನಾವು ಕೂರಿಸ್ಬೋದಾ, ನಮ್ಗೆ ಬರುತ್ತಾ, ಹಂಗೆ ಹಿಂಗೆ ಶಾಸ್ತ್ರ ಕೇಳಬೇಕು ಅಂತೆಲ್ಲ ಕೆಲವ್ರಿಗೆ ತುಂಬ ಡೌಟ್ಸ್ ಇರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ, ಮಾಡ್ತಾ ಇರೋರಿಗೆ ಏನು ಅನ್ಸಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಹಂಗಾಗಿ ಅಂಥವ್ರಿಗೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ನಾನು ನನಗಾಗಿರೋ ಅನುಭವನ ಹೇಳ್ತಾ ಇದ್ದೀನಿ. ನಾನೇನೋ ಮಾಡಿ ಅಥವಾ ಹಿಂಗಾಗತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ನನಗೇನು ಬಂದಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಒಳ್ಳೇದಾಗಿದೆ, ಕೆಲವ್ರಿಗೆ ಒಳ್ಳೇದಾದ್ರೆ ಆಗಲಿ ನನ್ನಿಂದ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಇಷ್ಟ ಆದವರು ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಹೇಳ್ತಾ ಹೋಗ್ತೀನಿ. ನನಗೂ ಅಷ್ಟೇ, ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹಬ್ಬ ಮಾಡಲ್ಲ. ಅವ್ರು ಹಂಗೆ ದುಡ್ಡು ಒಡವೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಅವ್ರು ಲಕ್ಷ್ಮಿ ಹಬ್ಬಕ್ಕೆ ಕಳಶ ಎಲ್ಲ ಪೂಜೆ, ದೇವ್ರನ್ನೆಲ್ಲ ಇಟ್ಟು ಅದನ್ನೆಲ್ಲ ಏನು ಮಾಡ್ತಾ ಇರಲಿಲ್ಲ ಅವರು. ನಾನು ಮದುವೆ ಆಗಿ ಎಷ್ಟು ಒಂದು 3-4 ವರ್ಷ ಇಲ್ಲ 7 ವರ್ಷ ಆದಮೇಲೆ ಮಾಡ್ಬೇಕಂತ ಅನ್ನಿಸ್ತು. ನನಗೆ ಮಾಡ್ಬೇಕಂತ ಅನ್ನಿಸಿದ್ಮೇಲೆ ನಾನು ಏನು ಮಾಡಿದೆ, ನಾನು ಗೊತ್ತಿರೋರ್ನೆಲ್ಲ ಕೇಳಿದೆ, ಮಾಡ್ಬೋದಾ ಅಂತ. ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರು. ಕೆಲವ್ರಿಗೆ ಬರಲ್ಲ, ಅದು ಹಂಗೆ ಹಿಂಗೆ ಕೆಟ್ಟದ್ದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನನಗೂ ಯಾಕೋ ತುಂಬ ಒಂಥರ ಬೇಜಾರಾಯಿತು. ಮಾಡ್ಲಾ ಬೇಡವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ದೇವ್ರಲ್ವಾ. ಆಮೇಲೆ ಯಾರೋ ಒಬ್ರದ್ದು ಗೊತ್ತಿರೋ ದೊಡ್ಡವ್ರು ಹೇಳಿದ್ರು, ದೇವ್ರಮ್ಮ ಅದು, ದೇವ್ರು ಯಾರನ್ನು ಬೇಡ ಅಂತ ಹೇಳಲ್ಲ, ದೇವ್ರು ಯಾರು ಮಾಡಿದ್ರು ಒಲಿತಾಳೆ, ಬೇಡ ಅಂತ ಯಾರಿಗೂ ಹೇಳಲ್ಲ. ಅಕಸ್ಮಾತ್ ಬಂದಿಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಸೂಚನೆನ ಕೊಡ್ತಾಳೆ. ನೀನು ಮಾಡ್ಬೇಕಂತ ಆಸೆ ಇದ್ರೆ ಮಾಡಿ ನೋಡು, 1 ವರ್ಷದೊಳಗಡೆ ಗೊತ್ತಾಗುತ್ತೆ ಅಂತ ಯಾರೋ ದೊಡ್ಡವ್ರಿಗೆ ಹೇಳಿದ್ರು. ಹಂಗಾಗಿ ನನ್ನ ಮಗಳು ಚಿಕ್ಕೋಳಿನ 1 ವರ್ಷ ಕೂಡ ಆಗಿರಲಿಲ್ಲ, ಅವಳು ಹುಟ್ಟಿದ ವರ್ಷನೇ ಮಾಡೋಣ ಅಂದ್ಕೊಂಡು ಮಾಡಿದೆ. ಆ ವರ್ಷ ಎಲ್ಲ ನಾನು ಸೀರೆ ಎಲ್ಲ ಏನೂ ಉಡಿಸ್ಲಿಲ್ಲ, ಸಿಂಪಲ್ಲಾಗಿ ಹಂಗೆ ಬರೀ ಕಳಶ ಇಟ್ಟು, ಕಳಶಕ್ಕೆ ಕಾಯಿ ಇಟ್ಟು, ಬ್ಲೌಸ್ ಪೀಸ್ ಇಟ್ಟು, ಮಾಮೂಲಿ ಎಲ್ಲ ಮಾಡೋ ಥರನೇ ಮಾಡಿ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಖುಷಿ ಆಯ್ತು ನನಗೂ. ಅದಾಗಿ ನೆಕ್ಸ್ಟ್ ವರ್ಷಕ್ಕೆ ಸ್ವಲ್ಪ ಬಂತು ಅನ್ನಿಸ್ತು ಹಬ್ಬ, ಸ್ವಲ್ಪ ಒಳ್ಳೇದಾಯಿತು. ಹಾಗಾಗಿ ನನಗೆ ಬಂತು ಅಂತ ನನಗೆ ಅನ್ನಿಸ್ತು. ಅದಾಗಿ ನೆಕ್ಸ್ಟ್ ವರ್ಷಕ್ಕೆ ಬಿಂದಿಗೆ ತಗೊಬಂದೆ, ಅಂದರೆ ತಾಮ್ರದ ಬಿಂದಿಗೆ ಬರುತ್ತಲ್ಲ, ಅದನ್ನು ತಗೊಬಂದೆ, ಬಿಂದಿಗೆಯಲ್ಲಿ ಕೂರಿಸೋಣ ಅಂತ ಹೇಳಿ. ಸರಿ ಆಯಿತು. ಆಮೇಲೆ ಬಿಂದಿಗೆ ಎಲ್ಲ ತಂದುಬಿಟ್ಟು ಅದಾಗಿದ್ದು ನೆಕ್ಸ್ಟ್ ವರ್ಷ ಬಿಂದಿಗೆಯಲ್ಲಿ ಕೂರಿಸ್ದೆ. ಸೀರೆ ಎಲ್ಲ ಉಡಿಸಿ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಒಂದೊಂದು ವರ್ಷಕ್ಕೂ ಒಂದೊಂದು ತಗೊಂಡಿದ್ದೀನಿ ನಾನು, ಇಲ್ಲ ಅಂತಲ್ಲ, ನಿಜ ಹೇಳ್ತಾ ಇದ್ದೀನಿ. ನಮ್ಮದೇ ನಂಬಿ ಬಿಟ್ಟರೆ ಬಿಡಿ, ಅದು ನಿಮಗೆ ಸೇರಿದ್ದು, ವಿಡಿಯೋಗೋಸ್ಕರ ಹೇಳ್ತಾ ಇದ್ದಾರೆ ಅಂತಲ್ಲ, ನನಗೆ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು. ನಿಮಗೂ ಅಷ್ಟೇ, ನಿಮ್ಗೆ ಬರುತ್ತೆ ಅಂತ ಹೇಳಿದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ತಗೋತೀರಾ, ಅದೇ ಬರುತ್ತೆ ಖಂಡಿತ ಕೂಡ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅಥವಾ ಏನಾದರೂ ಒಂದು ಚಿಕ್ಕದಾಗಿ ಒಂದು ಸೂಚನೆ ಕೊಡುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ ಯಾರಿಗಾದ್ರೂ ಹುಷಾರಿಲ್ದಂಗೆ ಆಗೋದು ಅಥವಾ ಏನಾದರೂ ಆಗೋದು, ಆ ಥರ ಏನಾದರೂ ಒಂದು ಚಿಕ್ಕದಾಗಿ ಸೂಚನೆ ಕೊಡುತ್ತೆ. ದೊಡ್ಡದಾಗೆಲ್ಲ ಏನೂ ಆಗಲ್ಲ, ಯಾರು ದಯವಿಟ್ಟು ಹೆದರ್ಕೋಬೇಡಿ. ಯಾಕೆಂದರೆ ದೇವರು ವರ್ಷಕ್ಕೊಂದ್ಸಲ ಬರೋದು. ಇವಾಗ ಮನೆಗೆ ಮಗಳು ಹೆಂಗೆ ಬರ್ತಾಳೆ, ಇವಾಗ ಮದುವೆ ಆಗಿ ನಾವು ಅಮ್ಮನ ಮನೆಗೆ ಹೆಂಗೆ ಹೋಗ್ತೀವಿ, ಅರ್ಶಿನ ಕುಂಕುಮ ತಗೊಂಬರ್ತೀವಿ ಗೌರಿ ಹಬ್ಬದಲ್ಲಿ, ಹಂಗೆ ವರಲಕ್ಷ್ಮಿ ಅಂದರೆ ಎಲ್ಲರ ಮನೆಗೂ ಬರೋ ದೇವರು. ಒಂದಿನ ಬರ್ತಾರೆ ವರ್ಷಕ್ಕೊಂದ್ಸಲ, ಅವ್ರು
ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಇಷ್ಟ ಆಗೋದನ್ನೇನೋ ನಮ್ಮ ಕೈಲಿ ಆದಷ್ಟು ಅಷ್ಟೊಂದು ಅದ್ದೂರಿಯಾಗಿ ಮಾಡಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನಿಮ್ಮ ಕೈಲಿ ಹೆಂಗಾಗುತ್ತೋ ಹಂಗೆ. ನಾನು ಬೇಕಿದ್ರೆ ವೀಡಿಯೋನ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ನಾನು ಸಿಂಪಲ್ಲಾಗಿ ಮಾಡೋದು, ನಾನು ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ತೀನಿ. ನೀವು ಅಷ್ಟೇ ನಿಮ್ಮ ಕೈಲಿ ಹೆಂಗಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಹೇಳ್ದೆ ಅಲ್ವಾ, ಬಿಂದಿಗೆ ತಗೊಂಡು ಆಮೇಲೆ ಬಿಂದಿಗೆ ಗುಡಿಸಿ ಬಿಂದಿಗೆಲಿ ಆ ವರ್ಷ ಕೂರಿಸ್ದೆ. ಅದಾಗಿದ್ದು ನೆಕ್ಸ್ಟ್ ವರ್ಷ ಅದೇ ಬಂತು, ಬೆಳಿದು ಒಂದು ಚೊಂಬು ತಗೊಂಡೆ. ಅದನ್ನು ನೆಕ್ಸ್ಟ್ ಇವಾಗ ವರಲಕ್ಷ್ಮಿ ಬರುತ್ತಲ್ವ, ವರಲಕ್ಷ್ಮಿ ಹಬ್ಬದಲ್ಲಿ ಕೂರಿಸೋವಾಗ ಅದನ್ನು ವಿಡಿಯೋ ಮಾಡ್ತೀನಿ, ನಾನು ಹೆಂಗೆ ಕೂರಿಸ್ತೀನಿ ಏನು ಅಂತ, ಬೇಕಿದ್ರೆ ನೋಡಿ. ಓಕೆನಾ. ಒಂದು ಚೊಂಬು ತಗೊಂಡೆ, ಬೆಳ್ಳಿ ಚೊಂಬು ತಗೊಂಡು ಫಸ್ಟ್ ಬಿಂದಿಗೆ ಇಟ್ಟು ಅದ್ರ ಮೇಲೆ ಚೊಂಬಿಟ್ಟು ಆಮೇಲೆ ನಾನು ಇವಾಗ ಸೀರೆ ಉಡಿಸಿ ಕೂರಿಸೋದು. ಆಮೇಲೆ ಅದಾಗಿದ್ದು ನೆಕ್ಸ್ಟ್ ವರ್ಷ ಕಾಲುಂಗ್ರ ತಗೊಂಡೆ. ದೇವರಿಗೆ ಕಾಲುಂಗ್ರ ಇಡಬೇಕು, ಕಾಲುಂಗ್ರ ಇಟ್ಟರೆ ಒಳ್ಳೆಯದು ಅಂತಂದರು. ಹಾಗಾಗಿ ಕಾಲುಂಗ್ರ ತಗೊಂಡೆ. ಅಂದರೆ ವರ್ಷಕ್ಕೆ ಒಂದೊಂದನ್ನ ತಗೋತಾ ಹೋಗ್ತಾ ಇದ್ದೀನಿ ನಾನು ಕೂಡ. ಅದು ತಗೋತೀವಿ ಅನ್ನೋದಕ್ಕಿಂತ ಅದೇ ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ದೇವ್ರಿಗೆ ಏನು ಬೇಕೋ ಅದನ್ನು ಒಂದೊಂದು ವರ್ಷಕ್ಕೆ ಆ ದೇವರೇ ನಮ್ಮ ಕೈಲಿ ತೆಗೆಸ್ಕೋತಾ ಇದ್ದಾರೇನೋ ಅನ್ನೋ ನಂಬಿಕೆ ನಂದು. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಲುಂಗ್ರ ತಗೊಂಡೆ. ಅದಾಗಿದ್ದು ನೆಕ್ಸ್ಟ್ಗೆ ಮುಖವಾಡ, ದೊಡ್ಡ ಮುಖವಾಡ ಚಿಕ್ಕದಿತ್ತು, ಅದನ್ನು ಹಾಕ್ಬಿಟ್ಟು ದೊಡ್ಡ ಮುಖವಾಡ ತಗೊಂಡೆ, ದೊಡ್ಡ ಮುಖವಾಡ. ಆಮೇಲೆ ಅದು ಆಗಿ ನೆಕ್ಸ್ಟ್ಗೆ ಮುಖವಾಡ ತಗೊಂಡಾಗ ನಾನು ಅದು ಕಿವಿ ಚುಚ್ಚಿರ್ಲಿಲ್ಲ, ಮೂಗೆಲ್ಲ ಚುಚ್ಚಿರ್ಲಿಲ್ಲ. ಏನು ಚುಚ್ಸೋದು ಬೇಡ, ಹಂಗೆ ಇಡೋಣ ಅಂತ ನಾನು ಹಂಗೆ ಇಟ್ಟಿದ್ದೆ. ಆಮೇಲೆ ಎಲ್ಲರೂ ಚುಚ್ಚಿಸಿ ಎಲ್ಲನೂ ಹಾಕಿದ್ರೇ ಒಳ್ಳೆಯದು, ಹಂಗೆ ಇಡಬಾರ್ದು ಅಂತ ಅಂದರು. ಸೊ ಹಂಗಾಗಿ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಮೂಗು ಕಿವಿ ಎಲ್ಲ ಚುಚ್ಚಿಸಿ ಒಂದು ಮೂಗ್ಬಟ್ಟು ತಗೊಬಂದೆ. ಹಂಗೆ ವರ್ಷ ಏನಾದರೂ ಒಂದೊಂದು ಬರ್ತಾ ಇದೆ. ಈ ವರ್ಷ ಕಾಲ್ ಚೈನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸುತ್ತ ಗೆಜ್ಜೆ ಇರೋದು ಕೂರಿಸ್ಬಿಟ್ಟು ಕಾಲ್ ಚೈನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕಾಲ್ ಚೈನ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಯಾಕೋ ಇನ್ನೂ ಆಗಿಲ್ಲ. ನೋಡೋಣ, ಈ ವಿಡಿಯೋ ಮಾಡಿದ್ಮೇಲೆ ಏನಾದರೂ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಮಿಷಿನೆಲ್ಲ ತೊಗೊಬಿಟ್ಟೆ, ಹಂಗಾಗಿ ಸ್ವಲ್ಪ ಟೈಟ್ ಆಗಿದೆ, ಆಗಿಲ್ಲ. ಅಕಸ್ಮಾತ್ ಏನಾದರೂ ತೊಗೊಂಡ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ತೊಗೋಬೇಕನ್ನೋ ಆಸೆ ಇನ್ನೂ ಇದೆ ನನಗೆ. ಅಕಸ್ಮಾತ್ ಏನಾದರೂ ದುಡ್ಡು ಅಡ್ಜಸ್ಟ್ ಆಗಿ, ಅದೇ ದೇವ್ರನ್ನೇ ಕೇಳ್ಕೊತಾ ಇದ್ದೀನಿ ವರಲಕ್ಷ್ಮಿನ, ಅಡ್ಜಸ್ಟ್ ಮಾಡಿಕೊಂಡು ತಗೊಳ್ಳೋ ಥರ ಮಾಡ್ಕೊಮ್ಮ ಅಂತ. ಅಂದರೆ ಮತ್ತೆ ಇನ್ನೊಂದು ಏನು ಗೊತ್ತಾ, ನಾನು ದೇವ್ರಿಗೆ ಅಂತ ತಗೊಂಡಿದ್ದೇನೆ, ಯಾವುದನ್ನು ನಾನು ಯೂಸ್ ಮಾಡಲ್ಲ. ದೇವ್ರಿಗೆ ಅಂತ ತೊಗೊಂಡಿದ್ದೇನೆ, ದೇವ್ರಿಗೆ ಇಟ್ಬಿಡ್ತೀನಿ. ಮತ್ತು ಒಡವೆ ಅಷ್ಟೇ, ಒಡವೆಗಳನ್ನ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಅದನ್ನು ನಾನು ಯೂಸ್ ಮಾಡ್ತೀನಿ. ಮತ್ತು ಈ ಮೂಗುತಿ, ಕಾಲುಂಗ್ರ ಆ ಥರದ್ದೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಯಾವುದನ್ನು ನಾನು ಮತ್ತೆ ಯೂಸ್ ಮಾಡಲ್ಲ. ಅದನ್ನು ದೇವರಿಗೆ ಅಂತಲೇ ಹಂಗೆ ಎತ್ತಿಟ್ಬಿಡ್ತೀನಿ. ಮೂಗುತಿನೂ ಕೂಡ ಬಿಚ್ಚಿಲ್ಲ ನಾನು, ದೇವ್ರ ಮುಖವಾಡದಲ್ಲೇ ಹಂಗೆ ಇರುತ್ತೆ. ಇವಾಗ ನೆಕ್ಸ್ಟ್ ಹಬ್ಬಕ್ಕೆ ತಗೊಂಡಾಗ ತೊಳೆಯೋವಾಗ ಬಿಚ್ಚಿ ಎಲ್ಲ ನೀಟಾಗಿ ತೊಳೆದು ಮತ್ತೆ ಹಾಕ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಒಳ್ಳೆಯದಾಗಿದೆ. ಯಾರಿಗೆ ಏನು ಅನಿಸಿದೆಯೋ ಏನೋ ಗೊತ್ತಿಲ್ಲ. ಈ ವಿಡಿಯೋಯಿಂದ ಯಾರಿಗಾದರೂ ಇಷ್ಟ ಆದರೆ, ಯಾರಾದರೂ ಕೂರಿಸ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂರಿಸಿ. ಅಂದರೆ ನೀವು ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗ್ಬೇಡಿ, ಅದೇ ಬೇಕು ಇದೇ ಬೇಕು ಅಂತ ಏನೂ ಅಂದ್ಕೊಳ್ಳೇಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡಿ. ಅರಿಶಿನ ಕುಂಕುಮ ಬ್ಲೌಸ್ ಪೀಸು ಅಷ್ಟನ್ನೇ ಇಟ್ಟು ಪೂಜೆ ಮಾಡಿ. ದೇವರು ನಿಮ್ಮ ಮನೆಗೆ ಬರೋ ಇಷ್ಟ ಇದೆ ಅಂತ ಹೇಳಿದ್ರೆ ಬರೋ ವರ್ಷದಷ್ಟರಲ್ಲಿ ಆ ದೇವರೇ ಎಲ್ಲ ಮಾಡಿಸ್ಕೊಂಡು ಹೋಗ್ತಾಳೆ. ಮತ್ತು ಸಾಲ ಮಾಡಿ ಮಾಡೋದು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಇವ್ರ ಹತ್ರ ಅದೆಲ್ಲ ಮಾಡಲೇಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮಾಡಿ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲೇ ಮಾಡಿ, ಅಷ್ಟಕ್ಕೆ ದೇವರು ಹೊರಿತಾಳೆ. ಎಷ್ಟು ಕೋಟಿ ಇದ್ದವರು ಲಕ್ಷ್ಮಿ ಕೂರಿಸ್ತಾರೆ, ಇಲ್ಲದೇ ಇರೋರು ಲಕ್ಷ್ಮಿ ಕೂರಿಸ್ತಾರೆ. ಎಲ್ಲರ ಮನೆಗೂ ಲಕ್ಷ್ಮಿ ಬಂದೇ ಬರ್ತಾಳೆ, ಬರಲ್ಲ ಅಂತಲ್ಲ. ಅವರು ಜಾಸ್ತಿ ಮಾಡಿದ್ರೆ ನಾವು ಸ್ವಲ್ಪಕ್ಕೆ ಮಾಡ್ತೀವಿ. ಹಂಗಾಗಿ ನಿಮ್ಮ ಕೈಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾಡಿ. ಆಡಂಬರದಿಂದ ಮಾಡೋಕ್ಕೆ ಹೋಗ್ಬೇಡಿ. ನಮ್ದು ಅದು ಬೇಕು ಇದು ಬೇಕು ಅಂದ್ಕೊಂಡು ಮತ್ತು ಆ ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ, ಲಕ್ಷ್ಮಿ ಕೂರಿಸ್ಬಿಟ್ಟು ಸಾಲ ಮಾಡೋಂಗಾಯ್ತು, ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಅನ್ಕೋಬೇಡಿ. ಯಾಕೆಂದರೆ ಅದು ನಮ್ಮ ಇದಕ್ಕೆ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಹೇಳ್ತಾ ಇರೋದು. ಆಮೇಲೆಲ್ಲಾನು ತೆಗೆದು ಲಕ್ಷ್ಮಿ ತಲೆ ಮೇಲೆ ಹಾಕೋದು, ಲಕ್ಷ್ಮಿ ಕೂರಿಸ್ದೆ ಒಳ್ಳೇದಾಯ್ತದೆ ಅಂತ ಬರೀ ಸಾಲನೇ ಆಯಿತು ನನಗೆ. ಏನು ಮಾಡೋದು, ನನ್ನ ಹಣೆ ಬರ ಸರಿ ಇಲ್ಲ. ಲಕ್ಷ್ಮಿ ಕೂರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ರು, ಮಾಡಿದೆ, ಅದು ನೋಡಿದ್ರೆ ಸಾಲನೇ ಆಯಿತು ಅಂತ ಅಂದ್ಕೊಳ್ಳೋದು. ಆ ರೀತಿ ಎಲ್ಲ ಅಂದ್ಕೋಬೇಡಿ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿ. ಲಕ್ಷ್ಮಿ ಕೂರಿಸೋದ್ರಿಂದ ಏನು ಸಾಲ ಆಗುತ್ತೆ ಅಂತ ಅಂದ್ಕೋಬೇಡಿ. ಏನಿದೆಯೋ ಅದರಲ್ಲೇ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮತ್ತು ಏನಾದರೂ ಇನ್ಫಾರ್ಮೇಷನ್ಗಳು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತು ಹಬ್ಬಕ್ಕೆ ಪ್ರಿಪ್ರೇಷನ್ ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಹೇಳ್ತೀನಿ. ಇವಾಗ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಇದಕ್ಕೇ. ಆ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ವಿಡಿಯೋದಲ್ಲಿ ಅದನ್ನು ಏನೇನು ಮಾಡಿದ್ದೆ ನಾನು ಅಂತ ದೇವರಿಗೆ, ಅದನ್ನೆಲ್ಲ ಇದನ್ನೆಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ. ಬಾಯ್. ನೋಡಿ, ಇದೆ ನಮ್ಮ ಮನೇಲಿ ಕೂರಿಸಿದ್ದು. ತುಂಬ ಸಿಂಪಲ್ಲಾಗಿ ಮಾಡಿದೆ, ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಆ ಗರಿಕೆ ಎಲ್ಲ ನಾನೇ ಬೆಳೆದಿದ್ದು. ಯಾವುದರಿಂದ, ಇದು ಗೋಧಿಯಿಂದ ಬೆಳೆದಿದ್ದು. ಮತ್ತು ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು ಇದಕ್ಕೆ. ಅದು ಗೊಂಬೆ ಕೂರಿಸಿರೋದಲ್ಲ, ಕಳಶಕ್ಕೇ ಸೀರೆನ ಉಡಿಸಿರೋದು. ಆ ಥರ ಕೈ ಕಾಲುಗಳನ್ನ ಹಾಕಿರೋದು. ಹಾರನೂ ಕೂಡ ನಾನೇ ಮಾಡಿರೋದು ಕೈಯಿಂದನೇ. ಅದು ಲೈಟಿಂಗ್ಸ್ ಎಲ್ಲ ಹಾಕಿ ಗ್ರೀನ್ ಸ್ಯಾರಿಗೆ ಹೊದ್ಕು ತುಂಬ ಸೂಪರಾಗಿ ಕಾಣಿಸ್ತಾಯಿತ್ತು.
ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತಾವರೆ ಹೂವೆಲ್ಲ ಫೋಲ್ಡ್ ಮಾಡಿ ಅದನ್ನು ಕೂಡ ಎಲ್ಲ ನಾನೇ ಮಾಡಿರೋದು, ಯಾವುದನ್ನು ಹೊರಗಡೆಯಿಂದ ತಂದು ಏನೂ ಮಾಡಿಲ್ಲ. ಹಾಗಾಗಿ ಈ ಸಲ ವಿಡಿಯೋ ವರಲಕ್ಷ್ಮಿ ಹಬ್ಬ ಮಾಡುವಾಗ ಎಲ್ಲ ಡೀಟೇಲ್ಸಾಗಿ ಯಾವ್ಯಾವ ರೀತಿ ಮಾಡಿದೆ ಅಂತ ಹಾಕ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.